ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನು ಯಲಗಜ್. ಇವತ್ತು ಏನಂದರೆ ಬಿಗ್ ಬಾಸ್ನ ಜರ್ನಿಯನ್ನು ಮುಗಿಸಿ ಇವತ್ತು ಆಚೆ ಬಂದಂಥ ಸೂರಜ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಏನಂದರೆ 13 ವಾರದಲ್ಲಿ ಅಂದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಇಷ್ಟು ದಿನದ ಒಂದು ಬಿಗ್ ಬಾಸ್ ಜರ್ನಿ ಅದನ್ನು ಮಾಡಿದ್ರಿ. ಅದು ಬಿಗ್ ಬಾಸ್ ಜರ್ನಿ ಬಗ್ಗೆ ಫಸ್ಟ್ ರಿಯಾಕ್ಷನ್ ಹೇಳೋದಾದರೆ? ಇಟ್ ವಾಸ್ ಎನ್ ಅಮೇಝಿಂಗ್ ಜರ್ನಿ ಸರ್. ನಾ ಹೊರಗಡೆ ಏನು ಅಂದ್ಕೊಂಡಿದ್ದೆ, ಬರೀ ಒಂದು ಟಾಸ್ಕ್ ಇರುತ್ತೆ, ಲೈಕ್ ಕೆಲವು ಆ್ಯಕ್ಟಿವಿಟೀಸ್ ಇರುತ್ತೆ. ನಾನು ಅಂದ್ಕೊಂಡಿದ್ದೇ ಒಂಥರ ಇತ್ತು, ಬಟ್ ಒಂದು 10-15% ಫಿಸಿಕಲ್ ಟಾಸ್ಕ್ಸ್ ಇರ್ತಿತ್ತು, ಬಟ್ ಇಟ್ಸ್ ಆಲ್ ಕಂಪ್ಲೀಟ್ ಮೆಂಟಲ್ ಗೇಮ್ಸ್ ಸರ್ ಇದು. ಸೊ ಇಟ್ ವಾಸ್ ಎನ್ ಅಮೇಝಿಂಗ್ ಜರ್ನಿ. ಈ ಥರ ಎಕ್ಸ್ಪೀರಿಯನ್ಸ್ ಲೈಕ್ ಒನ್ಸ್ ಇನ್ ಅ ಲೈಫ್ ಟೈಮ್ ಆಗೋದು, ಈ ಆಪರ್ಚುನಿಟಿ ಸಿಕ್ಕಿದ್ದು, ಐ ಆಮ್ ವೆರಿ ಹ್ಯಾಪಿ ಸರ್. ಓಕೆ, ಫಸ್ಟು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಅಂದಾಗ ಏನು ಅಂದ್ಕೊಂಡು ಒಳಗಡೆ ಹೋಗಿದ್ರಿ? ಟು ಬಿ ಆನೆಸ್ಟ್, ನನಗೆ ಪ್ರಿಪೇರ್ ಆಗೋಕ್ಕೆ ತುಂಬ ಟೈಮ್ ಸಿಗಲಿಲ್ಲ. ನನಗೆ 2 ದಿನ ಅಷ್ಟೇ ಟೈಮ್ ಸಿಕ್ಕಿದ್ದು. ಅಷ್ಟು 2 ದಿನದ ಹಿಂದೆಯೇ ನನಗೆ ಕನ್ಫರ್ಮೇಷನ್ ಬರುತ್ತೆ ಈ ಥರ ಬಿಗ್ ಬಾಸ್ ಮನೆಗೆ ಅಂತ. ಸೊ ಪ್ರಿಪೇರ್ ಆಗಬೇಕು ಅಂತ ನನಗೆ ಅನ್ನಿಸ್ಲೂ ಇಲ್ಲ. ಬಿಕಾಸ್ ಹೊರಗಡೆ ನನ್ನ ನೋಡ್ತಿದ್ದ ಜನ ಎಲ್ಲ ಲೈಕ್, ನೀನು ಆ್ಯಸ್ ಅ ಪರ್ಸನ್ ಹೇಗಿದೆಯಾ, ನೀನು ಒಳಗೋಗೋ ಹಾಗೇ ಇರು, ಬಟ್ ಜನಕ್ಕೆ ಇಷ್ಟ ಆಗ್ತೀಯಾ ನೀನು ಇವಾಗ ಹೆಂಗಿದೆ, ಈಗ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ ಅಂದರೆ ಯು ಕ್ವೈಟ್ ಗುಡ್, ಹಾಗೆ ಇರು ನೀನು. ಬಿಕಾಸ್ ಅದು ಒಂದು ಸ್ಟ್ರಾಟಜಿ ಇಟ್ಕೊಂಬರೋದಾಗಲಿ, ನಾನು ಹಿಂಗೆ ಇರ್ತೀನಿ ಮನೇಲಿ ಅಂತ ಅನ್ಕೊಂಬಂದರು 1 ವಾರ 2 ವಾರ ಅದಿರುತ್ತೆ. ಅದಾದಮೇಲೆ ಇವೆಂಚುಲಿ ಇಟ್ ವಿಲ್ ವೇರ್ ಆಫ್. ಸೊ ಆ ಥರ ಪರ್ಟಿಕ್ಯುಲರ್ ಪ್ಲ್ಯಾನ್ ಮಾಡ್ಕೊಂಡು ಒಳಗೆ ಬಂದೆ ಅಂತ ಏನೂ ಇಲ್ಲ ಸರ್. ಅಂದರೆ ಈಗ ಒಂದು 3 ವಾರ ಆಲ್ರೆಡಿ ಶೋ ಶುರುವಾಗಿತ್ತು. ಕೆಲವರು ಒಳಗಡೆ ಇರೋರು ಯಾರ್ಯಾರೆಲ್ಲ ಹೆಂಗೆ ಏನು ಯಾವ ಥರ ಆಟ ಆಡ್ತಾ ಇದ್ದಾರೆ, ಹೆಂಗೆ ಇದಾಗ್ತಾ ಇದ್ದಾರೆ ಅನ್ನೋದು ಒಂದು ಐಡಿಯಾಸ್ ಇತ್ತು. ಸೊ ಆ ಐಡಿಯಾದ ಮೇಲೆ ನೀವು ಒಂದಿಷ್ಟು ಪ್ಲ್ಯಾನ್ ಮಾಡ್ಕೋಬೋದಿತ್ತ, ಇನ್ನೂ ಚೆನ್ನಾಗಿ ಬೆಟರ್ ಆಗಿ ಇದನ್ನು ಮಾಡ್ಬೋದಿತ್ತ ಅಂತ ಅನಿಸ್ತಾ? ಪರ್ಟಿಕ್ಯುಲರ್ಗೆ ಅದೇ ಹೇಳಿದ್ನಲ್ಲ, ನನಗೆ ತುಂಬ ಟೈಮ್ ಸಿಕ್ಕಿರಲಿಲ್ಲ. ಆ್ಯಂಡ್ ನಾನು ನೈಟ್ ಶಿಫ್ಟ್ಸ್ ಕೆಲಸ ಮಾಡ್ತಿದ್ದೆ. ಸೊ ಶೋನ ಅಷ್ಟು ನೀಟಾಗಿ ಫಾಲೋ ಮಾಡೋಕ್ಕಾಗಲಿಲ್ಲ. ಬಟ್ ಎಂಡ್ ಮೂಮೆಂಟಲ್ಲಿ ನನಗೆ ಅವರೇ ಹೇಳಿದ್ರು, ನೀವು ಶೋ ನೋಡಿಲ್ಲ ಅಲ್ಲ, ಒಂದ್ಸತಿ ನೋಡ್ಕೊಂಬನ್ನಿ ಅಂತ. ನಾನು ನೋಡ್ಕೊಂಬಂದೆ. ಬಟ್ ನನಗೆಲ್ಲರೂ ಏನೋ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿ ಮನೆಯೊಳಗೆ ಹೋಗಬೇಕು ಅಂತ ಅನ್ನಿಸ್ಲೇ ಇಲ್ಲ. ಬಿಕಾಸ್ ಎಲ್ಲರೂ ಆ್ಯಸ್ ಅ ಕಾಮನ್ ಮ್ಯಾನ್ ನಾನು ಒಬ್ಬ ನೋಡ್ತಿದ್ದೀನಿ ಅಂದರೆ, ಈಗ ಒಬ್ಬೊಬ್ಬರು ಪರ್ಸ್ನಾಲಿಟೀಸ್ ಒಂದೊಂದು ಥರ ಇದೆ. ಈಗ ನಾನು ಒಳಗೆ ಹೋದರೆ ಐ ಆಮ್ ಅ ಡಿಫ್ರೆಂಟ್ ಪರ್ಸ್ನಾಲಿಟಿ. ಸೊ ನಾನು ಒಳಗೆ ಹೋದರೆ ಅಟ್ಲೀಸ್ಟ್ ನಾನು ಯುನೀಕ್ ಆಗಿರ್ತೀನಿ. ನಾನು ಇವ್ರು ಹಿಂಗಿದ್ದಾರೆ ಅಂತ ಹಿಂಗೆ, ಈಗ ಅವರು ಅಗ್ರೆಸಿವ್ ಆಗಿದ್ದಾರೆ ಅಂತ ನಾನು ಒಳಗೆ ಹೋಗ್ಬಿಟ್ಟು ಅಗ್ರೆಸಿವ್ ಆಗಿರ್ತೀನಿ ಅಂತಂದರೆ ಇರೋಕ್ಕಾಗಲ್ಲ ಸರ್. ಅದು ಹೆಂಗಾಗತ್ತೆ ಅಂದರೆ, ಈಗ ನೀವು ಏನೋ ಅಂದ್ರಿ ಅಂತ ಕಾಯ್ತಾ ಇರ್ತೀನಿ, ನೀವೇನೋ ಹೇಳಲಿ ಅಂತ, ನಾನು ರಿಯಾಕ್ಟ್ ಮಾಡೋಕ್ಕೆ ನಂಗೆ ಒಂದು ಚಾನ್ಸ್ ಸಿಗಲಿ ಅಂತ. ಬಟ್ ಅದು ನನಗೆ ಸರಿ ಅಂತ ಅನ್ನಿಸ್ಲಿಲ್ಲ. ಸೊ ಅದು ತುಂಬ ಪ್ರಿಟೆನ್ಷಿಯಸ್ ಆಗಿ ಕಾಣಿಸ್ಬಿಡುತ್ತೆ. ಸೊ ಪ್ಲ್ಯಾನಿಂಗ್ ಏನೂ ಇರಲಿಲ್ಲ, ಅವ್ರನ್ನೆಲ್ಲ ನೋಡಿಕೊಂಡೇ ಹೋದೆ. ಆ್ಯಂಡ್ ಒಬ್ಬೊಬ್ರ ಮೇಲೆ ಪರ್ಸ್ಪೆಕ್ಟಿವ್ಸು ಇತ್ತು, ಇವ್ರು ಹಿಂಗೆ ಅಂತ. ಆ ಪರ್ಸ್ಪೆಕ್ಟಿವ್ ಒಳಗೆ ಹೋದ್ಮೇಲೆ ಚೇಂಜೇ ಆಗೋಯ್ತು. ಬಿಕಾಸ್ ಆಚೆ ನೋಡೋದೇ ಬೇರೆ, ಒಳಗೋಗಿ ಅವ್ರ ಜೊತೆ ಇದ್ದು ಅವ್ರನ್ನ ತಿಳ್ಕೊಳ್ಳೋದೇ ಬೇರೆ ಥರ ಇರ್ತಿತ್ತು. ಸೊ ಪ್ಲ್ಯಾನಿಂಗ್ ಮಾಡ್ಕೊ ಹೋದರೆ ಅದು ವರ್ಕ್ ಆಗೋಲ್ಲ. ಬಿಕಾಸ್ ನೀನು ಒಂದು ಪರ್ಸ್ಪೆಕ್ಟಿವ್ ಇಟ್ಕೊಂಡೇ ಒಳಗೆ ಹೋಗ್ತೀವಿ, ಇವ್ರನ್ನ ನಾನು ಟಾರ್ಗೆಟ್ ಮಾಡ್ಕೊಂಡು ಒಳಗೆ ಹೋಗ್ತೀನಿ ಅಂತಿದ್ದಾಗ, ಆ ಮನುಷ್ಯ ಹಂಗಿಲ್ಲ ಅಂದಾಗ ನೀವು ಹೆಂಗೆ ಅದನ್ನ ಮಾಡೋಕ್ಕಾಗತ್ತೆ? ಅವ್ರ ಜೊತೆ ಹಂಗೆ ರಿಯಾಕ್ಟ್ ಮಾಡೋದಾಗಲಿ, ಅವ್ರ ಜೊತೆ ಮೇ ಬಿ ಈಗ ಕಂಟೆಂಟ್ ಅವ್ರ ಜೊತೆ ಮಾತಾಡಿದ್ರೆ ಈ ರೀತಿ ಮಾತಾಡಿದ್ರೆ ಹಿಂಗೆ ಬರುತ್ತೆ, ಬಟ್ ಆ ವ್ಯಕ್ತಿ ಹಂಗಿಲ್ಲ, ಆ ಸಿಚುವೇಶನಲ್ಲಿ ಹಂಗೆ ಆಗಿರುತ್ತೆ ಅಂತಂದಾಗ ಯು ಕ್ಯಾನ್ ಪ್ಲ್ಯಾನ್ ಥಿಂಗ್ಸ್ ಔಟ್. ಸೊ ಆ ಥರ ಮೈಂಡ್ಸೆಟ್ಟಲ್ಲೇ ಒಳಗೆ ಹೋಗಿದ್ದೆ. ಮನೆಗೆ ಹೋಗುವಾಗ ಒಬ್ಬರೇ ಹೋಗಿದ್ರಿ ಅಂದರೆ 3 ಜನ ವೈಲ್ಡ್ ಕಾರ್ಡಲ್ಲಿ ಹೋಗಿರ್ತೀರಿ, ಒಬ್ಬರೇ ಅಂದರೆ ನೀವು ಒಬ್ಬರೇ ಹೋಗಿರ್ತೀರಿ. ಬರೋವಾಗ ಅಷ್ಟು ಜನದ ಸ್ನೇಹ, ಬರೋವಾಗ ಅಷ್ಟು ಜನದ ಫ್ರೆಂಡ್ಶಿಪ್ನ ತೊಗೊಂಡು ಬರ್ತೀರ. ಹೌದು. ಸೊ ಹೇಗಿತ್ತು ಈ ಒಂದು ಎಕ್ಸ್ಪೀರಿಯೆನ್ಸ್? ನಾನು ಒಳಗೆ ಹೋಗುವಾಗ ನಾನು ಆ್ಯಸ್ ಅ ಪರ್ಸನ್ ಹೊರಗಡೆ ಹೆಂಗೆ ಅಂದರೆ, ನಾನು ತುಂಬ ಚಿಕ್ಕ ಸರ್ಕಲ್ಸ್ ಇರ್ತೀನಿ. ನಾನು ತುಂಬ ಜನ ಸ್ವಲ್ಪ ಪಿಕಿ, ನಾನು ಸೆಲೆಕ್ಟಿವ್ ಪೀಪಲ್ ಮಾತ್ರ ನಾನು ಎಂಟರ್ಟೈನ್ ಮಾಡ್ತಿದ್ದೆ. ಬಟ್ ಮನೆಗೆ ಹೋಗುವಾಗ ಅದೇ ಮೈಂಡ್ಸೆಟ್ಟಲ್ಲೇ ಇತ್ತು, ನಾನು ಹೆಂಗಿರ್ತೀನೋ ಹೇಗೆ. ಬಟ್ ಆ ಮನೆ ಕಲಿಸ್ಬಿಡತ್ತೆ ಸರ್ ಎಲ್ಲನೂ. ನೀನು ಈ ಥರ ಇದೆಯಾ, ಈ ಥರ ಇದ್ದರೆ ಚೆನ್ನಾಗಿರ್ತೀಯ, ಇವ್ರ ಪರ್ಸ್ಪೆಕ್ಟಿವ್ಸ್ ಹಿಂಗಿದೆ, ಅವ್ರ ಒಪಿನಿಯನಿಂದ ನೀನು ಕಲಿಯೋದು ತುಂಬ ಇದೆ. ಸೊ ಆ ಥರ ಸಿಚುವೇಶನ್ಸ್ ಎಲ್ಲ ಕ್ರಿಯೇಟ್ ಆದಾಗ ಒಂದು ಬಾಂಡ್ ಕ್ರಿಯೇಟ್ ಆಗುತ್ತೆ ಇವ್ರ ಜೊತೆ. ಹಿಂಗೆ ಒಂದು ಫನ್ ರೀತಿಯಲ್ಲಾಗಲಿ, ಈಗ ನಂದು ಅಶ್ವಿನಿ ಮ್ಯಾಮ್ದು ಲೈಕ್ ಹಿಂಗೆ ಅಮ್ಮ ಮಗ ಅಂತಲೇ ಎಲ್ಲರೂ ಕನ್ಸಿಡರ್ ಮಾಡ್ತಿರು. ಬಿಕಾಸ್ ನಮ್ಮ ಬಾಂಡಿಂಗ್ ಹಾಗೆ ಇರ್ತಿತ್ತು ಮನೆ ಒಳಗೆ. ಬಟ್ ಹೊರಗೆ ಬರುವಾಗ ತುಂಬ ಒಂಥರ ಮನ್ಸಿಗೆ ತುಂಬ ಬೇಜಾರಾಯಿತು ಸರ್. ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲಿಲ್ಲ, ಎಲ್ಲೂ ಅದನ್ನ ಮಾತಾಡಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಅವ್ರನ್ನೆಲ್ಲ ಮಿಸ್ ಮಾಡ್ಕೋತೀನಲ್ಲ. ಇನ್ನೊಂದು ಸ್ವಲ್ಪ ದಿನ ಅವ್ರ ಜೊತೆ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಕ್ತಿತ್ತು. ಅವ್ರು ಹೊರಗಡೆ ಸಿಗ್ತಾರೆ, ಬಟ್ ಎಲ್ಲರೂ ಒಟ್ಟಿಗೆ ಸಿಗಲ್ಲ ಅಲ್ಲ. ಒಂದು ಮನೆ ಅಂತ ಒಂದು ಕುಟುಂಬ ಥರ ಆಗೋಗಿದ್ವಿ ನಾವು. ಸೊ ಅದನ್ನೆಲ್ಲೋ ಮಿಸ್ ಮಾಡ್ಕೋತೀನಿ, ಅದೊಂದು ಬೇಜಾರಾಯ್ತು ಅಷ್ಟೇ.